ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದು ಸ್ಯಾಟರ್ಡೆ ಸಂಡೇ ವ್ಲಾಗ್ ಆಗಿರುತ್ತೆ, ಒಂದು ಚಿಕ್ಕ ವ್ಲಾಗ್ ಆಗಿದೆ ಇದು ಫ್ರೆಂಡ್ಸ್. ಶನಿವಾರ ಸಂಜೆ ನನ್ನ ಮಕ್ಕಳು ಇಬ್ಬರು ಮಣ್ಣಲ್ಲಿ ಈ ಥರ ಆಟಾಡ್ತಾಯಿದ್ರು ಮೇಲ್ಗಡೆ ಟೆರೆಸ್ಸಲ್ಲಿ. ನಮ್ಮ ನೈಬರ್ಸ್ ಮಕ್ಕಳು ಅವರು ಆಟಾಡ್ತಾಯಿದ್ರು, ಜೊತೆಗೆ ಅವರ ಶಟ್ಲು ಬಾಲ್ ತಗೊಂಡು ರೋಡ್ಗೆ ಹೋದ್ರು ಆಟಾಡೋಕ್ಕೆ ಅಂದ್ಬಿಟ್ಟು. ಇವನು ಮೇಲ್ಗಡೆನೇ ಆಟಾಡ್ತಾ ಇದ್ದ. ಅವರೊಂದು ಸ್ವಲ್ಪ ಹೊತ್ತು ಶಟ್ಲ್ ಕಾಕ್ ಆಟ ಆಡಿಕೊಂಡು ಮತ್ತೆ ಮೇಲ್ಗಡೆನೇ ಬಂದರು. ಮೇಲ್ಗಡೆ ಮಾಮೂಲಿ ಶನಿವಾರ ಭಾನುವಾರ ರಜೆ ಇದ್ದಾಗ ಈ ಥರ ಆಟಾಡ್ತಾರೆ. ಜೊತೆಗೆ ಇದು ಭಾನುವಾರ ಬೆಳಿಗ್ಗೆ ಲಾಗು. ಇದು ಬಾದಾಮಿ ನೆನೆಕ್ಕಿದೆ ಇಟ್ಟೆ, ಅದು ತಿಂದು ಸ್ವಲ್ಪ ಬಿಸಿನೀರಿಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿದೆ. ಮತ್ತು ನನ್ನ ಚಿಕ್ಕ ಮಗನಿಗೆ ಕಷಾಯ ಮಾಡಿಕೊಡ್ಬೇಕಿತ್ತು, ಕೆಮ್ಮಲಿತ್ತು ಅಂದ್ಬಿಟ್ಟು ಕಷಾಯ ಮಾಡಿದೆ. ಒಂದು ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ತೆ. ನಾನು ತಿಂಡಿಗೆ ಅಂದ್ಬಿಟ್ಟು ಮೆಂತ್ಯ ಪಲಾವ್ ಮತ್ತು ಜೊತೆಗೆ ಅವರೆಕಾಳು ಇತ್ತು, ಅದನ್ನು ಹಾಕಿ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಕಟ್ ಮಾಡಿಕೊಂಡೆ. ನಾವು ಸ್ವಲ್ಪ ಈ ಥರ ಮಾಡ್ತೀನಿ ಪಲಾವು, ಮಸಾಲೆ ರುಬ್ಬಿ ಹಸಿಮೆಣ್ಸಿಕಾಯಿ ಖಾರ ಆಗುತ್ತೆ ಅಂದ್ಬಿಟ್ಟು ಒಣಮೆಣ್ಸಿಕಾಯಿ ಹಾಕಿರೋದು. ಎಲ್ಲ ಮಾಡೋದೇ ನಾನು ಮಾಡಿರೋದು. ಇದು ಬಂದು ಪಲಾವ್ಗೆ ಏನೇನು ಸಾಮಾನು ಇರುತ್ತೆ ಅದು ಹಾಕೋದು. ಆಮೇಲೆ ಈರುಳ್ಳಿ, ಅವರೆಕಾಳು, ಮೆಂತ್ಯ ಸೊಪ್ಪು, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಒಟ್ಟಿಗೆ ಸೇರಿಸಿ ಹಾಕ್ಬಿಟ್ಟೆ. ಜೊತೆಗೆ ರುಬ್ಕೊಂಡಿರೋದು ಮಸಾಲೆ ಹಾಕಿದೆ, ರುಬ್ಬಿಟ್ಕೊಂಡಿದ್ದೀನಿ, ಇವಾಗ ಹಾಕ್ತೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿನೂ ಹಾಕ್ಬಿಟ್ಟು ಮಸಾಲ ಹಾಕಿ ಈ ಥರ ಆಗಿದೆ. ಇದು ಮಳ್ಳೆ ತಯಾರಬೇಕಾದ್ರೆ ಕುಕ್ಕರ್ ಮುಚ್ಚಿದ್ದೀನಿ. ಕೊನೆಗೆ ಫೈನಲಾಗಿ ಈ ಥರ ಬಂದಿದೆ ಪಲಾವು, ಮೆಂತ್ಯ ಪಲಾವ್ ಮತ್ತು ಜೊತೆಗೆ ಅವರೆಕಾಳು ಪಲಾವ್. ಸ್ವಲ್ಪ ಆಮೇಲೆ ರೆಸ್ಟ್ ಮಾಡಿ ಬಟ್ಟೆ ಇತ್ತು ನೆನೆ ಹಾಕಿದ್ದೆ, ಅದೆಲ್ಲ ಒಗೆದು ಹೊಣೆ ಹಾಕ್ತೆ ಮೇಲೆ ಟೆರೆಸ್ಸಲ್ಲಿ. ಆಮೇಲೆ ಸಂಜೆ ಈವ್ನಿಂಗ್ ಆಯಿತು. ಇದು ಎಲ್ಲ ಪಾರ್ಕ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೋ ರೋಡಲ್ಲಿ. ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಶೆಲ್ ಹಾಕಿಸ್ಬೇಕಿತ್ತು, ವಾಚಿಗೆ ಶೆಲ್ ಹಾಕಿಸ್ಬೇಕಿತ್ತು. ಅದಕ್ಕೆ ಶೆಲ್ ಹಾಕಿಸ್ಕೊಂಡು ಹೋಗ್ಬೇಕು. ನನ್ನ ಮಗ ಅಲ್ಲಿ ಮುಂದೆ ಹೊಂಟೋದ, ಅಲ್ಲಿ ನಿಂತಿದ್ದ ಶೆಲ್ ಹಾಕಿಸ್ಕೊಳ್ಳೋ ಅಂಗಡಿ ಹತ್ರ. ನಾವು ಶೆಲ್ ಹಾಕಿಸ್ಕೊಂಡು ನನ್ನ ಮಕ್ಕಳಿಬ್ಬರು ಅದನ್ನೇ ನೋಡ್ಕೊಂಡೆ. ರ್ಯಾಬಿಟ್ಟು, ಗಿಳಿ, ಫಿಶ್ಶು ಎಲ್ಲ ಇತ್ತು, ಅದನ್ನೇ ನೋಡ್ಕೊಂಡೇ ನಿಂತಿದ್ರು. ಆಮೇಲೆ ಪಾರ್ಕಿಗೆ ಹೋಗೋಣ ನಡೀರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಭಾನುವಾರ ಬತ್ತು ಅಂದರೆ ಈ ಥರ ರೋಡಲ್ಲಿ ಹಾಕೊಂಡು ಆಟ ಆಡೋದೇ ಬೆಂಗಳೂರಲ್ಲಿ. ಚೆನ್ನಾಗಿ ಆಟ ಆಡ್ತಾರೆ ಮಾತ್ರ. ನನ್ನ ಮಗನೂ ಪಾರ್ಕ್ ಹೋಗಿ ಹತ್ತುತ್ತಾ ಇದ್ದಾನೆ. ಜಾರಬಂಡಿ ಆಡ್ತೀನಿ ಅಂತ ಅವ್ರ ಅಪ್ಪನೂ ಆಡಿಸ್ತಾಯಿದ್ರು. ಇಬ್ಬರು ನಾನು ಆಡ್ತೀನಿ ಅಂತ ಇವರು ಮೋನಿಕಾ, ಸಿಂಧು ಇವ್ರು ಜೋಕಾಲಿ ಜೋರಾಗಿ ಆಡ್ತಾಯಿದ್ರು. ನನ್ನ ಚಿಕ್ಕ ಮಗ ಹತ್ತೋಕ್ಕಾಗಲ್ಲ, ಆದರೂ ಬಿಡಲ್ಲ. ಅವನೇನು ಮಾಡ್ತಾನೆ ದೊಡ್ಡವನು, ಇವನು ಅದೇ ಮಾಡಬೇಕು ಅಂತ ಮಾಡ್ತಾನೆ, ಬೀಳ್ತಾನೆ. ನಮ್ಮ ವಯಸ್ಸಿನಲ್ಲೆಲ್ಲ ಈ ಥರ ಇರಲೇ ಇಲ್ಲ, ಜೋಕಾಲಿ ಆಡೋದು, ಪಾರ್ಕು ಅಂತ ಏನೂ ಇರಲಿಲ್ಲ. ಆದರೆ ನನ್ನ ಮಕ್ಕಳು ಈ ಥರ ಏನು ಮಾಡೋಕ್ಕಾಗಲ್ಲ. ಪ್ರಪಂಚ ಈ ಥರ ಇರುವಾಗ ನಾವೇ ಅದಕ್ಕೆ ಹೊಂದ್ಕೊಂಡು ಹೋಗಬೇಕು. ಇದು ಮನೆಗೆ ಬಂದು ನೆಕ್ಸ್ಟ್ ಹಾಲು ಕಾಫಿ ಎಲ್ಲ ಕುಡ್ದು ಇವರು ಆಟ ಆಡ್ತಾಯಿದ್ರು. ನನ್ನ ಮಗ ಬಕೆಟ್ ಒಳಗಡೆ ಕೂತ್ಕೊಂಡಿದ್ದ, ಮತ್ತು ಅವನು ಎತ್ತುತ್ತಾ ಇದ್ದ ಇನ್ನೊಬ್ಬ ನಮ್ಮ ನೈಬರ್ಸ್ ಪಕ್ಕದವ್ರ ಮನೆಯೇ. ಆಮೇಲೆ ಹೂವು ಕಟ್ತೆ, ಸ್ವಲ್ಪ ಹೂವು ತಗೊಂಡಿದ್ದೆ. ಹೂವು ಕಟ್ಬಿಟ್ಟು ಅಷ್ಟೇ ಎಂಡ್ ಮಾಡಿದೆ ಈ ವಿಡಿಯೋನ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಬರೀ ಇದೇ ವಿಡಿಯೋ ಮಕ್ಕಳು ವಿಡಿಯೋ ಅಂತಲೇ ಬೇಜಾರು ಮಾಡ್ಕೋಬೇಡಿ. ಈಗ ಸ್ಟಾರ್ಟಿಂಗ್ ಅಲ್ವ, ಸ್ವಲ್ಪ ನರ್ವಸ್ನೆಸ್ ಇದೆ. ಜೊತೆಗೆ ಯಾವ ಥರ ವಿಡಿಯೋ ಮಾಡಬೇಕು ಅಂದರೆ ಅದು ಯಾವ ಥರ ರಿಯಾಕ್ಟ್ ಆಗುತ್ತೆ ಅನ್ನೋ ಭಯನೂ ಇದೆ. ಅದಕ್ಕೆ ಈ ಥರ ಮಕ್ಕಳು ವಿಡಿಯೋನೇ ಹಾಕ್ತಾಯಿದ್ದೀನಿ. ಮುಂದೆ ಬೇರೆ ಥರ ವಿಡಿಯೋ ಮಾಡ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ಕಂಟಿನ್ಯೂ ಆಗಿಬಿಟ್ಟಿದೆ. ಶನಿವಾರ ಆಟ ಆಡಿದ್ದೆ ವಿಡಿಯೋ ಇದು. ಅವರು ಹಿಡಿಯಾಟ ಆಡ್ತಾವ್ರೆ, ಮತ್ತು ರಿಷಿನ ಈ ಥರ ಎತ್ಕೊಂಡು ಇದಾಡಿಸ್ತವ್ರೆ. ಅವರು ಎಲ್ಲರೂ ಅಷ್ಟೇ ಶನಿವಾರ ಭಾನುವಾರ ಬತ್ತು ಅಂದರೆ ಈ ಥರ ಎಲ್ಲ ಚೆನ್ನಾಗಿ ಆಟ ಆಡ್ತಾರೆ ಇವರು. ಯಾವುದು ಹಳ್ಳಿ ಸೈಡಲ್ಲಿ ಯಾವ ಥರ ಆಟ ಆಡ್ತಿದ್ರು ಮೆಮೊರಬಲ್ಲಾಗಿ, ಆ ಥರ ಎಲ್ಲ ಇವರು ಕ್ರಿಯೇಟ್ ಮಾಡಿ ಡ್ಯಾನ್ಸ್ ಮಾಡ್ತಾವ್ರೆ. ಶಟ್ಲು ಕಾಕು ಆಡ್ತಾರೆ, ಮತ್ತು ಇದು ಲಗೋರಿ ಬಾಲೆಲೆ ಹೊಡೆಯೋದು,
ಎಲ್ಲ ಮಾಡ್ತಾರೆ. ಯಾವ ಆಟನೂ ಇವ್ರು ಮರ್ತಿಲ್ಲ, ಎಲ್ಲ ಆಟನೂ ಆಡ್ತಾರೆ. ಸಿಟಿಲಿದ್ದರೂ ಈ ಥರ ಆಟ ಆಡ್ತಾರಲ್ಲ, ಅದೇ ನನಗೆ ಖುಷಿ. ಹಾಗಾಗಿ ಈ ವಿಡಿಯೋ ಶೇರ್ ಮಾಡಿದೆ ಅಷ್ಟೇ. ನೋಡಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್.